ಗೈಸ್ ಇಲ್ಲಿ ಯಾವುದೋ ಬೋರ್ಡ್ ಇರಂಗಿದೆ ಲೆಫ್ಟ್ ಸೈಡ್ ಅಲ್ಲಿ. ಅಬ್ಬಿ ಜಲಪಾತ ಅಂತ ಹಾಕಿ ಮತ್ತೆ ರಿಟರ್ನ್ ಹಾಕಿದ್ದಾರೆ. ಬಂದಿದ್ ರೂಟ್ಗೆ ವಾಪಸ್ ಹೋಗ್ಬೇಕು ಅಂತಿದೆ. ಐ ಡೋಂಟ್ ನೋ, ಕನ್ಫ್ಯೂಸ್ ಆಗ್ತಿದೆ. ಇಲ್ಲೇ ಯಾರಾದ್ರೂ ಇದ್ರೆ ವಿಚಾರಿಸೋಣ ಬನ್ನಿ. ಯಜಮಾನ್ರೆ, ಅಬ್ಬೆ ಫಾಲ್ಸ್ ಅಲ್ಲಿ ಅಬ್ಬೆ ಫಾಲ್ಸ್ ಫಾಲ್ಸು ನೀರು ಹರಿತದಲ್ಲ ಫಾಲ್ಸು ಫಾಲ್ಸು ಇಲ್ಲಿ ಹಬ್ಬಿ ತಲೆಯಲ್ಲಿ ಹೋದ್ಕೂಡ್ಲೆ ಹಬ್ಬಿ ಅಂತಾರೆ. ಅವರಿಗೆ ತಲೆ ಸಿಕ್ಕಿ ಬಂದು ಮುಂದೆ ಮನ್ಸಿಟ್ಟಿದೆ ಅಲ್ಲಿ ಹೋಗಿ ಇರ್ತದೆ. ಈ ಯಾರು ತೋಟದ್ದು ಹಬ್ಬಿ ನೀರು ಬರೋದು ಹಬ್ಬಿ. ಇದನ್ನು ನಮ್ಮೂರ ಹೋದ ನೀರಾಗ ಅಲ್ಲಿ ಹೇಳ್ತಿಲ್ಲ ಏನೇನೋ ಮಾತಾಡ್ತಾ. ಸರಿ ಆಯ್ತು, ಓಕೆ ಬಿಡಿ, ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಾ, ಸಿಗೋಣ. ಬಾಯ್. ಹಾ. ಏನೋ ಅಲ್ಲೇ ಎಲ್ಲ ರೈಟ್ ಇತ್ತು ಅನ್ಸುತ್ತೆ ಕಣ. ಸರಿ, ಆಂಟಿ ಕೇಳ್ತೀನಿ. ಮುಂದೆ ಹೋಗಿ ಆಂಟಿ. ಹಾ, ಮಣ್ ರೋಡಾ? ಹಾ, ಹೌದಾ? ಸರಿ ಆಂಟಿ, ಥ್ಯಾಂಕ್ ಯು ಸೊ ಮಚ್ ಆಂಟಿ. ಆಂಟಿ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಆಂಟಿ? ಮನೆ ಹತ್ರ ರೈಟಿಗೆ. ಓಕೆ. ಹುಷಪ್ಪ, ಫೈನಲಿ ಬಂದ್ವಿ. ಅಂತೂ ಇಂತೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಮತ್ತೆ ನಾವು ಎಲ್ಲಿಂದ ಹೊರಟಿದ್ವಿ ಅಲ್ಲಿಗೆ ಬಂದಿದ್ದೀವಿ. ಗೊತ್ತಿಲ್ಲ, ಇಲ್ಲಿ ಯಾವುದು ಬೋರ್ಡು ಇರಲಿಲ್ಲ, ಏನೂ ಇರಲಿಲ್ಲ, ಆ್ಯಂಡ್ ಯಾರೂ ಕೂಡ ಇರಲಿಲ್ಲ ಕೇಳೋಕ್ಕೆ. ಸೊ ಇವಾಗ ಇಲ್ಲೆಲ್ಲ ಫುಲ್ಲು ತೋಡಿದ್ದಾರೆ. ಸೊ ಹೆಂಗೆ ಹೋಗೋದು ಅಂತ ಹೇಳಿ ಈ ಕಾರವ್ರ ಹತ್ರ ತಿಳ್ಕೊತಿದ್ದೀವಿ.
ಲೆಟ್ ಅಸ್ ಸಿ. I was looking into darkness for something to hold on. Find you when you were so broken. ಗಾಯ್ಸ್, ನೀವೇ ನೋಡಿದಾಗೆ ಇಲ್ಲೆಲ್ಲ ಫುಲ್ ಟ್ರಂಚಸ್ ತೋಡಿ ಆಲ್ಮೋಸ್ಟ್ ಯಾರು ಹೋಗದೇ ಇರೋ ಥರ ಮಾಡಿದ್ದಾರೆ. ಆಲ್ ದ ಪೀಪಲ್ ಯೂಸ್ ಟು ಗೋ ವಿತ್ ದರ್ ಓನ್ ವೇ. ಸೊ ಕಾಲ್ದಾರಿ ಅವರು ಕೂಡ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಹೋಗಿದ್ದಾರೆ ಕೆಲವೊಬ್ಬರು. ಇವಾಗ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಇಷ್ಟೆಲ್ಲ ಬೆವರು ಸುರಿಸಿ ಹೋಗ್ತಿರೋದಕ್ಕೂ ಫೈನಲಿ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದ್ರೆ, ಐ ಮೀನ್ ಟು ಸೇ ಒಳ್ಳೆ ಫಾಲ್ಸು ಆಟ ಆಡೋಕ್ಕೆ, ಸೊ ಫ್ರೆಶ್ ಅಪ್ ಆಗೋಕ್ಕೆ, ಸೊ ಟು ಗೆಟ್ ಇನ್ ಟು ಪೀಸ್ ಒಂದು ಫಾಲ್ಸ್ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ನೋಡೋಣ ಹೇಗಿದೆ ಫಾಲ್ಸ್ ಅಂತ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಫಾಲ್ಸ್ ಹತ್ರ ಹೋಗ್ತಿದ್ದೀನಿ. ಸೊ ಗಾಯ್ಸ್, ಐ ಥಿಂಕ್ ಯು ಕ್ಯಾನ್ ಹಿಯರ್ ದ ಸೌಂಡ್. ಸೊ ನೀರು ಹರಿಯೋ ಸೌಂಡು ಕೇಳಿಸ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಐ ಆಮ್ ಪ್ರಿಟಿ ಮಚ್ ಎಕ್ಸೈಟೆಡ್ ಯಾವ ಥರ ಇದೆ ಈ ಫಾಲ್ಸ್ ಅಂತ ಹೇಳಿ ನೋಡೋಕ್ಕೆ. ಆ್ಯಂಡ್ ವಿ ಹ್ಯಾವ್ ಪ್ಲ್ಯಾನ್ ಫಾರ್ ಬಾತ್ ಹಿಯರ್. ಇಲ್ಲೇ ಸ್ನಾನ ಮಾಡಬೇಕು ಅಂತ ಕೂಡ ಥಿಂಕ್ ಮಾಡಿದ್ದೀವಿ. ಸೊ ಅದೇ ಥರ ಸಪೋರ್ಟ್ ಮಾಡೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಫಾಲ್ಸ್ ಕೆಳಗೆ ಹೋಗ್ತಿದ್ದೀವಿ ನಾವು. ಸೊ ತುಂಬ ಸಾಹಸ ಪಡ್ಕೊಂಡು ಹೋಗಬೇಕು ಈ ಫಾಲ್ಸ್ ಕೆಳಗೆ. ಸೊ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಇಳ್ಕೊಂಡು ಬಂದಿದ್ದೀನಿ. ಸೊ ಇಳಿಯೋದೇ ಕಷ್ಟ ಇರೋದ್ರಿಂದ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ನನಗೆ ಪರ್ಸ್ನಲಿ ಈ ತುಂಬ ಕ್ರೌಡೆಡ್ ಇರೋ ಪ್ಲೇಸಸ್, ಪಾಪ್ಯುಲರ್ ಪ್ಲೇಸಸ್ಗೆ ಹೋಗೋಕ್ಕಿಂತ ಈ ಲೋಕಲೈಟ್ಸ್ ಹತ್ರ ತಿಳ್ಕೊಂಡು ಈ ಥರ ಅನ್ನೋನ್ ಪ್ಲೇಸಸ್ಗೆ ಹೋದ್ರೇ ಒಂಥರ ಮಜಾ. ನೇಚರ್ ಆಟ್ ಇಟ್ಸ್ ಬೆಸ್ಟ್ ಎಂಜಾಯ್ ಮಾಡ್ಬೋದು. ನೇಚರ್ ಅಟ್ ಇಟ್ಸ್ ಬೆಸ್ಟ್ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡ್ಬೋದು. ನಡಿ ಚಿನ್ನು, ಏನಾಗಲ್ಲ.
ಬೀಚಲ್ಲಿ ಸ್ನಾನ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಫಾಲ್ಸಿಂದ ಹೊರಟಿದ್ದೀವಿ. ಈ ಫಾಲ್ಸಿಂದ ಹೋಗೋಕ್ಕೆ ಮನ್ಸು ಬರ್ತಿಲ್ಲ, ಅಷ್ಟು ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ಒಂದ್ಸತಿ ವಿಸಿಟ್ ಮಾಡಿ ನೀವು. ಆ್ಯಂಡ್ ವಿಸಿಟ್ ಮಾಡಬೇಕಾದ್ರೆ ಇದರ್ ಇನ್ ಪ್ರೀ ಮಾನ್ಸೂನ್ ಆರ್ ಪೋಸ್ಟ್ ಮಾನ್ಸೂನ್ ವಿಸಿಟ್ ಮಾಡಿ. ಬಿಕಾಸ್ ಮಾನ್ಸೂನಲ್ಲಿ ನೀವು ಕೆಳಗಿಳಿದು ಸ್ನಾನ ಮಾಡೋಕ್ಕಂತೂ ಆಗಲ್ಲ, ಬಿಕಾಸ್ ಫುಲ್ ಸ್ಲಿಪ್ಪರಿ ಇರುತ್ತೆ. ಈ ಕಲ್ಲೇ ನೋಡ್ತಿದ್ದೀರ ಅದೆಲ್ಲ. ಆ್ಯಂಡ್ ನಾನು ನಿಮ್ಮೆಲ್ಲರಲ್ಲೂ ಒಂದೇ ಕೇಳ್ಕೊಳ್ಳೋದು, ಪ್ಲೀಸ್ ಡೋಂಟ್ ಲಿಟರ್ ದೀಸ್ ಟೈಪ್ ಆಫ್ ಪ್ಲೇಸಸ್. ದಯವಿಟ್ಟು ಈ ಥರ ಪ್ಲೇಸಸ್ಗಳನ್ನ ಹಾಳು ಮಾಡಬೇಡಿ. ಏನೋ ಒಂದು ತಿನ್ನೋದು, ಬಿಸಾಕೋದು, ಪ್ಲಾಸ್ಟಿಕ್ ಬಿಸಾಕೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಡೋಂಟ್ ಲಿಟರ್ ದಿಸ್ ಟೈಪ್ ಆಫ್ ಪ್ಲೇಸಸ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.